108 ದಿನಗಳ ಅಮೆರಿಕ ಇರಾನ್ನ ರಕ್ತಸಿಕ್ತ ಯುದ್ಧ ಇವತ್ತಿಗೆ ಅಂತ್ಯವಾಗ್ತಾ ಇದೆ. ಅಮೆರಿಕ ಇರಾನ್ ನಡುವೆ ಕೊನೆಗೂ ಶಾಂತಿ ಒಪ್ಪಂದದ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅಧಿಕೃತ ಘೋಷಣೆ ಮಾಡಿದ್ದಾರೆ. 108 ದಿನಗಳ ಸುದೀರ್ಘ ಯುದ್ಧ ಶಾಂತಿ ಒಪ್ಪಂದದ ಬಳಿಕ ಟ್ರಂಪ್ ಮೊದಲ ರಿಯಾಕ್ಷನ್ ಮಾಡಿದ್ದಾರೆ. ಅಮೆರಿಕ ಇರಾನ್ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಹೊರ್ಮುಜ್ ಜಲಸಂಧಿಯನ್ನ ಭಾಗಶಃ ತೆರೆಯಲಾಗಿದೆ ಅಂತ ಟ್ರಂಪ್ ಹೇಳಿದ್ದಾರೆ. ಈಗಾಗಲೇ ಹಡಗುಗಳು ಸಂಚರಿಸುವುದಕ್ಕೆ ಆರಂಭಿಸಿವೆ. ಶುಕ್ರವಾರದ ವೇಳೆಗೆ ಹೊರ್ಮುಜ್ ಸಂಪೂರ್ಣ ಓಪನ್ ಆಗುತ್ತೆ. ಇರಾನ್ ಜೊತೆ ಅಮೆರಿಕಾಗೆ ಉತ್ತಮ ಬಾಂಧವ್ಯ ಇದೆ. ಇರಾನ್ನಲ್ಲಿ ಈಗ ಬೇರೆನೇ ಆಡಳಿತ ನಾಯಕರಿದ್ದಾರೆ. ಮೂರನೇ ತಂಡದ ನಾಯಕರು ತುಂಬಾ ಬುದ್ಧಿವಂತರು, ಮೂರನೇ ತಂಡದ ನಾಯಕರು ಬಲಶಾಲಿ ಅಂತ ಅನಿಸ್ತು. ಅಂತಿಮವಾಗಿ ನಾವು ಒಪ್ಪಂದ ಮಾಡಿಕೊಂಡಿದ್ದೇವೆ ಅಂತ ಟ್ರಂಪ್ ಶಾಂತಿ ಒಪ್ಪಂದದ ಬಳಿಕ ಮೊದಲ ಬಾರಿಗೆ ರಿಯಾಕ್ಟ್ ಮಾಡಿದ್ದಾರೆ. ಇರಾನ್ ಬಳಿ ಇನ್ಮುಂದೆ ಪರಮಾಣು ಅಸ್ತ್ರ ಇರೋದಿಲ್ಲ, ಪರಮಾಣು ಅಸ್ತ್ರ ಹೊಂದುವುದಿಲ್ಲ ಅಂತ ಒಪ್ಪಿಕೊಂಡಿದ್ದಾರೆ. ಫ್ರಾನ್ಸ್ನ ಎವಿಯಾನ್ನಲ್ಲಿ ಡೊನಾಲ್ಡ್ ಟ್ರಂಪ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಇರಾನ್ ಅಮೆರಿಕ ನಡುವಿನ ಬಾಂಧವ್ಯ ಮುಂದುವರಿಯಲಿದೆ. ಒಂದು ವೇಳೆ ಹಾಗಾಗದಿದ್ರೆ ಮತ್ತೆ ದಾಳಿ ಬಗ್ಗೆ ಟ್ರಂಪ್ ವಾರ್ನ್ ಮಾಡಿದ್ದಾರೆ. ನಾವು ಎಲ್ಲಿಂದ ಪ್ರಾರಂಭಿಸಿದ್ವೋ ಅಲ್ಲಿಗೆ ಮರಳುತ್ತೇವೆ. ಸದ್ಯದ ಸ್ಥಿತಿ ನೋಡಿದ್ರೆ ದಾಳಿ ಅಗತ್ಯ ಬೀಳಲ್ಲ ಅಂತ ಅನ್ನಿಸ್ತಾ ಇದೆ. ಫ್ರಾನ್ಸ್ನ ಎವಿಯಾನ್ನಲ್ಲಿ ಡೊನಾಲ್ಡ್ ಟ್ರಂಪ್ ಪರಮಾಣು ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆ ನೀಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಇರಾನ್ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದೆ. ಅಮೆರಿಕಾದ ಮೇಲೆ ಇರಾನ್ಗೆ ಯಾವುದೇ ನಂಬಿಕೆ ಇಲ್ಲ. ಇರಾನ್ ವಿದೇಶಾಂಗ ಇಲಾಖೆಯ ವಕ್ತಾರ ಬಗಾಯಿ ಈ ಬಗ್ಗೆ ಹೇಳಿಕೆ ನೀಡಿದ್ದಾರೆ. ಮೊದಲಿನಿಂದಲೂ ಅಮೆರಿಕಾದ ಮೇಲೆ ನಂಬಿಕೆನೇ ಇಲ್ಲ. ಇರಾನ್ ಮೇಲೆ ಅಮೆರಿಕ ಮಸರತ್ತು ಮಾಡುತ್ತಲೇ ಇದೆ. 1983ರಲ್ಲಿ ಇರಾನ್ನಲ್ಲಿ ಸರ್ಕಾರದ ವಿರುದ್ಧ ದಂಗೆಗೆ ಯತ್ನ ಮಾಡಲಾಯಿತು. ಇದರಲ್ಲೂ ಕೂಡ ಅಮೆರಿಕಾದ ಪಾತ್ರ ಇದೆ. ಹಾಗಾಗಿ ಅಮೆರಿಕವನ್ನ ಇರಾನ್ ಯಾವತ್ತೂ ಸಹ ನಂಬಲ್ಲ. ಸದ್ಯಕ್ಕೆ ಆಗಿರುವ ಒಪ್ಪಂದ ಕೇವಲ ಮೊದಲ ಹೆಜ್ಜೆ ಅಷ್ಟೇ. ಈ ಒಪ್ಪಂದ ಮೊದಲ ಹೆಜ್ಜೆ ಅಷ್ಟೇ ಅಂತ ಹೇಳಿದ್ದಾರೆ. ಇದು ಅಂತಿಮ ಅಲ್ಲ, ಇದು ಮೊದಲ ಹೆಜ್ಜೆ ಅಷ್ಟೇ. ಅಂದರೆ ಸದ್ಯಕ್ಕೆ ಒಂದು ರಿಲೀಫ್ ಬೇಕಾಗಿತ್ತು, ಆ ರಿಲೀಫ್ ಈ ಮುಖಾಂತರ ಸಿಗ್ತಾ ಇದೆ. ಆದರೆ ಮುಂದೆ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅದನ್ನು ನೋಡೋಣ ಅನ್ನೋ ರೀತಿಯಲ್ಲಿ ಮಾತನಾಡಿರುವಂಥದ್ದು ಇರಾನ್ ವಿದೇಶಾಂಗ ಇಲಾಖೆಯ ವಕ್ತಾರ ಬಗಾಯಿ ಈ ಬಗ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನು ಮತ್ತೊಂದು ಕಡೆ ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳ ಸಂಚಾರ ಆರಂಭ ಆಗಿದೆ. ಇರಾನ್ ಅಮೆರಿಕಾದ ನಡುವೆ ಶಾಂತಿ ಒಪ್ಪಂದದ ಹಿನ್ನೆಲೆ ಒಪ್ಪಂದಕ್ಕೆ ಒಮ್ಮತ ಮೂಡ್ತಾ ಇದ್ದಂತೆ ಹೊರ್ಮುಜ್ ಓಪನ್ ಆಗಿದೆ. ಹೊರ್ಮುಜ್ನಿಂದ ಹೊರಟಿರುವಂತಹ ಭಾರತೀಯ ಹಡಗು ದಿಶಾ ಅನ್ನೋ ಹಡಗು ಈಗಾಗಲೇ ಹೊರಟಿದೆ. LNG ಹೊತ್ತು ತರ್ತಾ ಇರುವಂತಹ ಭಾರತದ ಹಡಗು ದಿಶಾ ಯುದ್ಧದಲ್ಲಿ ಸಾವಿರಾರು ಜನ ಸಾವನ್ನಪ್ಪಿದ್ದಾರೆ. ಅಪಾರ ಪ್ರಮಾಣದ ಆಸ್ತಿ ಪಾಸ್ತಿ ನಷ್ಟವಾಗಿದೆ. ಇರಾನ್ ಹಾಗೆ ಇಸ್ರೇಲ್ ದೇಶಗಳಲ್ಲಿ, ಲೆಬನಾನ್ನಲ್ಲೂ ಕೂಡ. ಆದರೆ ಇದರ ಎಫೆಕ್ಟ್ ಕೇವಲ ಈ ದೇಶಗಳಿಗೆ ಮಾತ್ರ ಸೀಮಿತವಾಗಿಲ್ಲ, ಇಡೀ ಪ್ರಪಂಚಕ್ಕೆ ಅದರ ಎಫೆಕ್ಟ್ ತಟ್ಟಿರುವಂಥದ್ದನ್ನು ಗಮನಿಸ್ತಾ ಇದ್ವಿ. ಭಾರತಕ್ಕೂ ಕೂಡ ಅದರ ಎಫೆಕ್ಟ್ ಭಾರಿ ಪ್ರಮಾಣದಲ್ಲೇ ತಟ್ಟಿತ್ತು. ಈಗ ಸದ್ಯಕ್ಕೆ ಈ ಹೊರ್ಮುಜ್ ಜಲಸಂಧಿ ಓಪನ್ ಆಗಿದೆ. ಇದು ಎಲ್ಲರೂ ಕೂಡ ಕಾಯ್ತಾ ಇದ್ದಂತಹ ವಿಚಾರ. ಈ ಹೊರ್ಮುಜ್ ಜಲಸಂಧಿ ಯಾವಾಗ ಓಪನ್ ಆಗುತ್ತೆ, ಯಾವಾಗ ಗೂಡ್ಸ್ಗಳ ಸಂಚಾರ ಆರಂಭ ಆಗುತ್ತೆ, ಇದು ಇಡೀ ಪ್ರಪಂಚವೇ ಕಾಯ್ತಾ ಇದ್ದಂತಹ ವಿಚಾರ. ಈಗ ಆ ಒಂದು ಜಲಸಂಧಿ ಓಪನ್ ಆಗಿದೆ. ಇರಾನ್ ಅಮೆರಿಕಾದ ನಡುವೆ ಶಾಂತಿ ಒಪ್ಪಂದದ ಹಿನ್ನೆಲೆಯಲ್ಲಿ ಹೊರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡಲಾಗಿದೆ. ಇದರ ಜೊತೆಗೆ ಭಾರತದ ಹಡಗು ಕೂಡ ಈಗಾಗಲೇ ಅಲ್ಲಿಂದ ಹೊರಟಿದೆ. LNGಯನ್ನು ಹೊತ್ತು ತರ್ತಾ ಇದೆ. ದಿಶಾ ಅನ್ನೋ ಹಡಗು ಈಗಾಗಲೇ ಹೊರಟಿರುವಂಥದ್ದು.